Hello everyone. In this video, today we'll learn 6th standard Kannada lesson ಭಾಗ 2 ಪಾಠ 1 ತೋಳ ಬಂತು ತೋಳ ಗದ್ಯ means wolf came wolf story. Lesson it is gadya means lesson. In this lesson, this is one story children. This is a good moral story. Okay, listen carefully. ಒಂದು ಊರಿನಲ್ಲಿ ಒಬ್ಬ ಹುಡುಗನ ಇದ್ದನು. ಇನ್ ಒನ್ ವಿಲೇಜ್ ದೇರ್ ವಾಸ್ ಅ ಬಾಯ್. ಅವನು ಪ್ರತಿದಿನ ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹಿ ವಾಸ್ ಅ ಶೆಫರ್ಡ್ ಆ್ಯಂಡ್ ಹಿ ಯೂಸ್ ಟು ಟೇಕ್ ದ ಶಿಪ್ ಆಫ್ ದ ವಿಲೇಜ್, ಶಿಪ್ಸ್ ಫ್ರಮ್ ದಿ ಹೋಲ್ ವಿಲೇಜ್, ಆ್ಯಂಡ್ ಹಿ ಯೂಸ್ ಟು ಟೇಕ್ ದೆಮ್ ಫಾರ್ ಫಾರೆಸ್ಟ್ ಫಾರ್ ಗ್ರೇಸಿಂಗ್. ಅವನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ದಟ್ ಬಾಯ್ ಯೂಸ್ ಟು ಮೇಕ್ ದಟ್ ಶಿಪ್ಸ್ ಫಾರ್ ಗ್ರೇಸಿಂಗ್. ಹಿ ಯೂಸ್ ಟು ಲೀವ್ ಆ್ಯಂಡ್ ಯೂಸ್ ಟು ಪ್ಲೇ ಒನ್ ಸೈಡ್. ಸ್ವಲ್ಪ ದೂರದಲ್ಲಿ ಜನರು ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಫಾರ್ ಅವೇ ಫ್ರಮ್ ದಟ್ ಫಾರೆಸ್ಟ್ ಪೀಪಲ್ ವೇರ್ ವರ್ಕಿಂಗ್ ಇನ್ ದಿ ಫೀಲ್ಡ್. ಈ ಹುಡುಗನಿಗೆ ತಮಾಷೆ ಮಾಡಬೇಕು ಅನಿಸಿತು. He wanted to make fun with that people. ಆಗ ಅವನು ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ, ಕಾಪಾಡಿ, ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. One day he felt very bored while watching the sheep. To have some fun, he shouted loudly, "Wolf, wolf, wolf came. Come quickly, a wolf is attacking." ಇದನ್ನು ಕೇಳಿದ ಜನರು ಹುಡುಗನ ಸಹಾಯಕ್ಕೆ ಧಾವಿಸಿ ಬಂದರು. ಹಿಯರಿಂಗ್ ಹೀಸ್ ಕ್ರೈಸ್, ದ ವಿಲೇಜರ್ಸ್ ರಶ್ಡ್ ಟು ಹೆಲ್ಪ್ ಹಿಮ್. ಆದರೆ ಅಲ್ಲಿ ತೋಳ ಇರಲಿಲ್ಲ. ಬಟ್ ವೆನ್ ದೇ ಅರೈವ್ಡ್ ದೇರ್ ವಾಸ್ ನೋ ವುಲ್ಫ್. ಹುಡುಗ ಜನರನ್ನು ನೋಡಿ ಒಳಗೆ ನಸುನಕ್ಕನು. ಬಾಯ್ ಲಾಫ್ಡ್ ಆ್ಯಂಡ್ ಸೆಡ್ ಹಿ ಹ್ಯಾಡ್ ಓನ್ಲಿ ಬೀನ್ ಜೋಕಿಂಗ್. ಜನರು ಹುಡುಗನಿಗೆ ಧೈರ್ಯ ಹೇಳಿ ಹಿಂತಿರುಗಿದರು. ದ ವಿಲೇಜರ್ಸ್ ಬಿಕೇಮ್ ಆಂಗ್ರಿ ಆ್ಯಂಡ್ ವೆಂಟ್ ಬ್ಯಾಕ್. ಮಾರನೇ ದಿನವೂ ಕುರಿ ಕಾಯುವ ಹುಡುಗ ಜನರಿಗೆ ಕೇಳುವಂತೆ ಅಯ್ಯೋ ಬನ್ನಿ ಕಾಪಾಡಿ, ತೋಳ ಬಂದಿದೆ ತೋಳ ಎಂದು ಕೂಗಿದನು. ಅ ಫ್ಯೂ ಡೇಸ್ ಲೇಟರ್ again boy shouted, "Wolf, wolf, save me." ಜನರು ಹುಡುಗನ ಅಳು ಕೇಳಿ ಓಡೋಡಿ ಬಂದರು. The villagers once again ran to help him. ತೋಳ ಇದ್ದರಲ್ಲವೇ ಕಾಣುವುದು. ಹುಡುಗನಿಗೆ ಒಳಗೊಳಗೆ ನಗು ಬಂತು. But this time too there was no wolf. Boy had lied again. ಜನರು ಹುಡುಗನ ಬಗ್ಗೆ ಗೊಣಗುತ್ತಾ ತಮ್ಮ ಕೆಲಸಗಳಿಗೆ ಹಿಂತಿರುಗಿದರು. ಹುಡುಗನಿಗೆ ಇದೊಂದು ರೀತಿ ಮೋಜು ಎನಿಸಿತು. ದ ವಿಲೇಜರ್ಸ್ ಫೆಲ್ಟ್ ಚೀಟೆಡ್ ಆ್ಯಂಡ್ ರಿಟರ್ನ್ಡ್ ಹೋಮ್. ದಟ್ ಬಾಯ್ ವಾಸ್ ಫೀಲಿಂಗ್ ದಟ್ ಇಟ್ ಈಸ್ ಲೈಕ್ ಅ ಫನ್. ಸ್ವಲ್ಪ ಸಮಯದ ನಂತರ ನಿಜವಾದ ತೋಳ ಬಂತು. ಆಫ್ಟರ್ ಸಮ್ ಟೈಮ್ ರಿಯಲ್ ವುಲ್ಫ್ ಕೇಮ್ into the forest and attacked the sheep. ಅದು ಕುರಿಗಳನ್ನು ಹಿಡಿದು ತಿನ್ನಲಾರಂಭಿಸಿತು. ಮೀನ್ಸ್ that wolf attacked to the sheep and started eating. ಹುಡುಗನು ಜನರಿಗೆ ಅಯ್ಯೋ ಬೇಗ ಬನ್ನಿ, ನಿಜವಾಗಲೂ ತೋಳ ಬಂದಿದೆ. Boy became frightened and cried loudly, "Wolf, wolf, please help. This time it is real." ಇದನ್ನು ಕೇಳಿಕೊಂಡ ಜನರು ಹುಡುಗ ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಅಂದುಕೊಂಡರು. ಬಟ್ ವಿಲೇಜರ್ಸ್ ಥಾಟ್ ಹಿ ವಾಸ್ ಜೋಕಿಂಗ್ ಅಗೇನ್ ಆ್ಯಂಡ್ ಅಗೇನ್. ನೋಬಡಿ ಕೇಮ್ ಟು ಹೆಲ್ಪ್ ಹಿಮ್. ಹೀಗಾಗಿ ಹುಡುಗನ ಸಹಾಯಕ್ಕೆ ಯಾರೂ ಬರಲಿಲ್ಲ. ನೋಬಡಿ ಕೇಮ್ ಟು ಹೆಲ್ಪ್ ದಟ್ ಬಾಯ್ ದಿಸ್ ಟೈಮ್. ತೋಳ ಕುರಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿತು. ದ ವುಲ್ಫ್ ಅಟ್ಯಾಕ್ಡ್ ದ ಶೀಪ್ ಆ್ಯಂಡ್
caused great loss. Stomach full, that wolf ate all the sheep and it went back. ಕುರಿಯನ್ನು ಕಳೆದುಕೊಂಡ ಹುಡುಗ ಅಳುತ್ತಾ ಮನೆಗೆ ಹಿಂದಿರುಗಿದನು. He lost all the sheep. He went back sadly to the home. ನೀತಿ, ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ. Moral of the story is, no one believes a liar even when he tells the truth. Okay, if you like this meaning or explanation of this story, children, please like button, click on the like button, share and subscribe to the my channel. You will get question answers, complete notes of this lesson in next video. Okay, thank you children.